ಸೊ ನಾವು ಇಷ್ಟೊತ್ತವರೆಗೂ ಏನು ಡಿಸ್ಕಸ್ ಮಾಡ್ತೀವಿ ವಿಡಿಯೋ ತೆಗಿಯಕ್ಕೆ ನಾವು ಅಣ್ಣ ಕೂತಿದ್ದೀವಿ. ಇಬ್ಬರಿಗೂ ಸ್ವಿಮ್ಮಿಂಗ್ ಬರಲ್ಲ. ನನಗೆ ಮೊದಲೇ ನೀರು ಸುರವ್ರನ್ನ ನಾನು ಪರ್ಚೇಸ್ ಮಾಡಿ ಒಂದು ಲೇಸರ್ ಹೊಂಟೇನಿ. ಲೇಸರ್ ಲೈಟ್ ಗೀಸರ್ ಲೈಟ್ ಅಲ್ಲಿ ನೋಡುವಷ್ಟು ಪೇಷನ್ಸ್ ನನಗಿಲ್ಲ. ಈಗ ನಾನು ತೋರಿಸ್ತೀನಿ ಒಳಗಡೆ. ಬೆಂಗಳೂರಿಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಸುಮಾರು 10:30 ಅಷ್ಟೊತ್ತಿಗೆ ಇಲ್ಲಿಂದ ಹೊರಟ್ವಿ. ನಾವಲ್ಲಿ ರೀಚ್ ಆಗಿದ್ದು 2 ಗಂಟೆ ಅಂತ ಅನ್ಸುತ್ತೆ. ಎಸ್, ಇವಾಗ ರೆಡಿಯಾಗಿ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಪ್ಲೇಸಸ್ ನೋಡ್ಕೊಂಡು ಬರ್ತೀವಿ. ನಾವು ಅಣ್ಣನ ಮಲಗಕ್ಕೆ ಬಿಟ್ಟಿಲ್ಲ, ರೆಸ್ಟ್ ಮಾಡೋಕ್ಕೆ ಬಿಟ್ಟಿಲ್ಲ, ಆಚೆ ಕರ್ಕೊಂಡು ಹೋಗ್ತಾರೆ. ಲೆಟ್ಸ್ ಗೋ. 3 ಗಂಟೆಗಿದೆ ಫ್ರೆಂಡ್ಸ್. ತಪ್ಪದಾರಿ ಬಂದು ಅನ್ಕೊಂಡ್ರೆ ಯಾವ ಕಡೆಯಿಂದ ಎಂಟ್ರೆನ್ಸ್ ಅಂತ ಗೊತ್ತಿಲ್ಲ. ನಂದಿನೂ ಇಲ್ಲ, ಯಾರು ನೋಡ್ಕೊಂಡು ಹೋಗೋಣ. ಜಗನ್ಮೋಹನ ಪ್ಯಾಲೇಸಿಗಂತ ಬಂದಿದ್ದೀವಿ, ನೋಡೋಣ. ವಿಡಿಯೋ ತೆಗಿಯಕ್ಕೆ ನಾವು ಅಣ್ಣ ಮೈಸೂರು ಪ್ಯಾಲೇಸ್ ಅಷ್ಟು ದೊಡ್ಡದಲ್ಲ, ಬಟ್ ಸ್ಟಿಲ್ ಇದು ಕೂಡ ಚೆನ್ನಾಗಿತ್ತು. ಅಲ್ಲಿ ಆ್ಯಂಟಿಕ್ ಪೀಸ್ಗಳನ್ನ ಇಟ್ಟಿದ್ದಾರೆ ಆ್ಯಂಡ್ ರವಿವರ್ಮನ ಕುಂಚದ ಕಲೆಗಳನ್ನು ಇಟ್ಟಿದ್ದಾರೆ. ನಿಮಗೆ ಈ ಥರದ್ದನ್ನು ನೋಡೋ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. 75 ರೂಪೀಸ್ ಪರ್ ಪರ್ಸನ್. ಬಟ್ ಅಲ್ಲಿ ಫೋಟೋಸ್ ವಿಡಿಯೋಸ್ ತೊಗೊಳಕ್ಕೆ ಅವಕಾಶ ಇಲ್ಲ. ಸೊ ಹೆಂಗೆ ಅನಿಸ್ತು, ಏನು ನಿಮ್ಮ ರಿವ್ಯೂ? ಸೋ ಬೋರಿಂಗ್. ಚೆನ್ನಾಗಿದೆ, ಒಳಗೆಲ್ಲ ಚೆನ್ನಾಗಿದೆ. ವೀಡಿಯೋ ಮಾಡೋಕ್ಕೆ, ಫೋಟೋಸ್ ತೊಗೊಳಕ್ಕೆ ಅಂತ ನಿಂತ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ ಥರದ್ದಕ್ಕೆ ಏನಾದರೂ ಅವಕಾಶ ಕೊಟ್ಟರೆ ಇದು ಆ್ಯಕ್ಚುಲಿ ತುಂಬ ಫೇಮಸ್ ಆಗುತ್ತೆ. ಇದು ಮೈಸೂರು ಪ್ಯಾಲೇಸ್ ಅಷ್ಟು ಇವೆಲ್ಲ ಏನಕ್ಕೆ ಫೇಮಸ್ ಆಗಿಲ್ಲ ಅಂದರೆ ಇದೇ ರೀಸನ್ ಅಂತ ನಂಗೆ ಅನ್ಸುತ್ತೆ. ಅದು ಫೋಟೋ ತೆಗಿಬೇಡ ಅಂತ ಹೇಳಕ್ಕೆ ಒಬ್ಬನ ಸ್ಯಾಲ್ರಿ ಕೊಟ್ಟು ಇಟ್ಟಾರಲ್ವ ಒಂದೊಂದು ಇದಕ್ಕೆ. ಸ್ವಲ್ಪ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾರ್ ಅಲ್ಲೇ ಬಂದ್ಬಿಡ್ತಾನೆ ಹಂಗೆ ಮೇಲೆ. ಆಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಕುಕ್ರಳ್ಳಿ ಲೇಕ್. ಸ್ವಲ್ಪ ಸನ್ ಗ್ಲಾಸಸ್ ಓವರ್ ಆಯ್ತಾ ಅಂತ ಎಲ್ಲರೂ ಈಗ ವಾಕಿಂಗ್ ಮಾಡೋ ಅಂತಾರೆ ಇಲ್ಲೆಲ್ಲ ಲೋಕಲ್. ನಾನೊಬ್ಬ ಏನು ಫಾರಿನರ್ ಇರುತ್ತೆ ಚಸ್ಮಾ ಗಿಸ್ಮಾ ಹಾಕೊಂಡು ಟ್ರಿಪ್ ಒಂದೈತೆ ಬರೋ ಅಂತೇನೆ ಅಂತೇಳಿ ಆ್ಯಕ್ಚುಲಿ ನಾವು ಟ್ರಿಪ್ಪಿಗೆ ಅಂತಲೇ ಬಂದೇವಲ್ಲ, ನಾವು ಮೈಸೂರಿಗೆ ಟ್ರಿಪ್ ಅಂತೇಳಿ ಬಂದೀವಿ. ಬಟ್ ಇದು ಲೋಕಲ್ ಪ್ರಾಡಕ್ಟ್ ಇದೆ, ಮೋಸ್ಟ್ಲಿ ಏನೂ ಎಂಟ್ರಿ ಫೀ ಇಲ್ಲ, ಏನೂ ಇಲ್ಲ. ಬಟ್ ಯಾರು ಚಸ್ಮಾ ಹಾಕೊಂಡಿಲ್ಲ, ಚಸ್ಮಾ ತಗೊಬಿಡ್ತು ನಾನು, ಬೇಡ. ಸೊ ನಾವು ಇಷ್ಟೊತ್ತವರೆಗೂ ಏನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ, ನಾವು ಇವಾಗ ಮಂಡೆಯಿಂದ ಬೆಂಗಳೂರಿಗೆ ಹೋದ್ಮೇಲೆ ಮಂಡೆಯಿಂದ ಫುಲ್ಲು ಎಕ್ಸಸೈಸು, ವಾಕಿಂಗು. ಬೆಳಗ್ಗೆ 6 ಗಂಟೆಗೆ ಎದ್ದು ಲೇಕಿಗೆ ಹೋಗಿ ವಾಕಿಂಗ್ ಮಾಡೋದು, ರನ್ನಿಂಗ್ ಮಾಡೋದು ಅಂತೆಲ್ಲ. ಇಲ್ಲೆಲ್ಲ ಲೋಕಲ್ ಎದ್ದು ವಾಕಿಂಗ್ ಮಾಡ್ತಿರೋದು, ರನ್ನಿಂಗ್ ಮಾಡ್ತಿರೋದು ನೋಡಿ ಫುಲ್ ಮೋಟಿವೇಶನ್ ತೊಗೊಂಡಿದ್ದೀವಿ. ನೋಡೋಣ ಮಂಡೆಯಿಂದ ಫಾಲೋ ಅಪ್ ಮಾಡ್ತೀವಿ. ಈ ಮಂಡೆ ಬೇಡ, ಈ ಮಂಡೆ ಒಂದು ಬಿಟ್ಬಿಡೋಣ. ಇಷ್ಟೇ ಜೀವನ. ಸ್ವಲ್ಪ IPL ಮ್ಯಾಚ್ ಗಿದ್ದವು, ನಾವು ಬೆಳಗ್ಗೆ ಹೇಳೋಕೆ ಆಗಂಗಿಲ್ಲ ನನಗೆ. ಸ್ವಲ್ಪ IPL ಅದು ಮುಗಿಲಿ, 1 ವಾರ ರೆಸ್ಟ್ ಮಾಡಿ ಇಟ್ಕೊಂಡಿರ್ತೇನೆ. ಹಾಂ, ಇಟ್ಕೊಂಡ್ರೆ ಇನ್ನು ಅದರ ಮುಂದಿನ ವಾರ ಅಂದರೆ ಒಂದು ಜೂನ್ 10, 12ನೇ ತಾರೀಕು ಆದ್ಮೇಲೆ ನೋಡೋಣ, ಒಂದಿನ ಹೋಗ್ಬರು. ಮತ್ತೆ ಲೇಕ್ ನೋಡಿದ್ವಿ, ಅದ್ರ ಬಗ್ಗೆ ಮಾತಾಡಿದ್ವಪ್ಪ. ಈಗ ಹೋಗಿ ಮತ್ತೆ ಹೋಟೆಲ್ ನೋಡಿದ್ವಿ, ತಿನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಅದನ್ನು ತಿನ್ನೋನು ಇದನ್ನು ತಿನ್ನೋನು ಅಂತಂದ್ರೆ. ಈಗ ನೀವು ಹೋಟೆಲ್ಗೆ ಹೋಗಿ ಪನ್ನೀರ್ ನೋಡ್ತೀರಿ, ಅದ್ರಾಗ ಎಷ್ಟು ವೆರೈಟಿ ಅದ, ಒಟ್ಟು ತಿನ್ಬೇಕು ಅನಿಸ್ತದ. ಅವಾಗ ಹಿಂಗೆ ವಾಕಿಂಗ್ ಮಾಡೋರು ನೋಡಿದಾಗ ವಾಕಿಂಗ್ ಮಾಡ್ಬೇಕು ಅನಿಸ್ತದ. ಇಷ್ಟ ಜೀವನ ಹಿಂಗೆ. ರೂಮಿಗೆ ಬಂದು ರೆಡಿಯಾಗಿ ಮತ್ತೆ ನಾವು ಹೊರಟಿದ್ದು ಮೈಸೂರು ಪ್ಯಾಲೇಸ್ ನೋಡೋಕ್ಕೆ ಅಂತ. ಮೇನ್ ಇಂಪಾರ್ಟೆಂಟ್ ಮೈಸೂರಿಗೆ ಹೋಗಿದ್ದು ಮೈಸೂರು ಪ್ಯಾಲೇಸ್ನ ನೈಟ್ ಲೈಟಿಂಗ್ಸ್ನ ನೋಡೋಕ್ಕೆ ಅಂತ. ಸೊ ಈ ಕ್ಯೂ ನೋಡಿ ನಾವು ಮೈಸೂರಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತಾನೆ ನಂಗೆ ಗೊತ್ತಿಲ್ಲ. ಮೈಸೂರಿನವರಲ್ಲ ಇವರೆಲ್ಲ, ಬೇರೆ ಕಡೆ ಈ ಕಡೆ ತೋರಿಸೋದು.
लोग जहाँ वहाँ तो नहीं है तो इस तरफ ನೋಡ್ಕ ಇಲ್ಲಿ ನೋಡ್ರಿ ಇಂದ ಭಾಳ ಕ್ಯೂ ಅದ ಭಾಳ ಮಂದಿ ಅದಾರ ನನಗೆ ಪೀಪಲ್ ಅಂದ್ರೆ ಆಗಿ ಬರಂಗಿಲ್ಲ ಸೊ ಅದಕ್ಕೆ ವಾಪಸ್ ಹೊಂಟೇನಿ ಲೇಸರ್ ಲೈಟ್ ಗೀಸರ್ ಲೈಟ್ ಅಲ್ಲಿ ನೋಡುವಷ್ಟು ಪೇಷನ್ಸ್ ನನಗೆ ಇಲ್ಲ ಈಗ ಟಿಕೆಟ್ ತೊಗೊಂಡೆ ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡೀನಿ ಅಂದ್ರೆ ಮುಂದಿನ ವರ್ಷ ಮೈಸೂರವ್ರನ್ನ ನಾನು ಪರ್ಚೇಸ್ ಮಾಡಿ ಒಂದು ಲೇಸರ್ ಲೈಟ್ ನಡೆಸ್ತೀನಿ ಅವಾಗ ನೋಡ್ತೀನಿ ನಾನು ಬೈ. ಆ್ಯಂಡ್ ಅವರು ಲೈಟಿಂಗ್ಸ್ ಹಾಕೋದು 10 ಮಿನಿಟ್ಸ್ ಅಷ್ಟೇ. ಸೊ ನಾವು ಆಚೆಯಿಂದಾನೇ ನೋಡಿಕೊಂಡು ಹೊರಟ್ವಿ. ನೆಕ್ಸ್ಟ್ ಹೋಗಿದ್ದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ. ಸೊ ಶಾಪಿಂಗ್ ಮುಗಿಸ್ಕೊಂಡು ವಾಪಸ್ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ ಅವತ್ತು ನೈಟು. ದಿಸ್ ಇಸ್ ಆಲ್ ಅಬೌಟ್ ಡೇ 1. ಆ್ಯಂಡ್ ಡೇ 2ಗೆ ಬಂದರೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ 8:30 ಅಷ್ಟೊತ್ತಿಗೆ ನಾವು ಹೋಗಿದ್ದು ಕಾರಂಚಿ ಲೇಕ್ಗೆ. ಕಾರಂಚಿ ಲೇಕ್ಗೆ ಬಂದಿದ್ದೀವಿ. ಎಂಟ್ರಿ ಟಿಕೆಟು 50 ರುಪೀಸ್ ಅಡಲ್ಟ್ಸ್ಗೆ, ಕಾರ್ ಪಾರ್ಕಿಂಗ್ಗೆ 70 ರುಪೀಸ್. ಫುಲ್ ರೌಂಡ್ ಹಾಕೋಕ್ಕೆ ಅಷ್ಟೊಂದು ಟೈಮ್ ಇರಲಿಲ್ಲ. ಬಟ್ ನೀವೇನಾದರೂ ಹೋದರೆ ಫುಲ್ ರೌಂಡ್ ಹಾಕಿ ಅಲ್ಲಿ ರೀಡಿಂಗ್ ಕೂಡ ಮಾಡ್ಬೋದು. ಪೆಡಲ್ ಬೋಟಿಂಗು ಇರುತ್ತೆ. ಆ್ಯಂಡ್ ಪೆಡಲ್ ಬೋಟಿಂಗ್ಗೆ 60 ರುಪೀಸ್. ಬೋಟಿಂಗ್ ತಗೊಂಡಿದ್ದೀವಿ. ಇಬ್ಬರಿಗೂ ಸ್ವಿಮ್ಮಿಂಗ್ ಬರಲ್ಲ. ಉಲ್ಟಾ ಹಾಕೊಂಡು ಅದನ್ನ ಹಂಗಲ್ಲ ಹಾಕೋದು ತೆಗಿ ಶಾಣಕ್ಯದ. ಅಲ್ಲ ಇಷ್ಟಕ್ಕೆ ಸುಸ್ತಾಗೋದು. ಕಷ್ಟ ಕಣಮ್ಮ. ಹೇಯ್ ಹೇಳಿಲ್ಲ ರೊಕ್ಕ ಕೊಟ್ಟು ಬಂದಿವಿ 50 ರೂಪಾಯಿ ನೀನು ಮಾಡಕ್ಕೆ. ಹೇಳಮ್ಮ ಒಂದು ಸ್ವಲ್ಪ ಮಕ್ಕ ತೋರ್ಸು. ಅದ್ರ ಜೊತೆಗೇನೆ ಹೋಗ್ತಾ ಇದೀವಿ. ಅದಾದಮೇಲೆ ರೂಮ್ಗೆ ಹೋಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ರೂಮಿಂದ ಚೆಕ್ಔಟ್ ಆಗಿ ನಾವು ನೆಕ್ಸ್ಟ್ ಹೋಗಿದ್ದು ಚಾಮುಂಡಿ ಬೆಟ್ಟ ನೋಡೋಕ್ಕೆ.
ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಮಾಡೋಕ್ಕಿರಲಿ ಉಸಿರಾಡೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ರು ಅಲ್ಲಿ. If you guys have any queries, comments, compliments, suggestions, then the comment section is on, and I'll see you all soon in another vlog. Till then, miss me. This is Shruti signing off. Take care. Bye bye.